ಯಜಮಾನ್ರೆ, ಅಯ್ಯೋ, ಅಂಕಲ್ ಫೋನ್ ಆಗ್ತಿದ್ದಾರಲ್ಲ, ಏನ್ ಹೇಳಿ ಇವ್ರಿಗೆ? ಒಂದ್ ವೇಳೆ ಇವರಿಬ್ರು ನಡುವೆ ಏನು ನಡೆದಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋತಾರೆ, ಫೋನ್ ಎತ್ತಲಿಲ್ಲ ಅಂದ್ರೂ ಬೇಜಾರ್ ಮಾಡ್ಕೋತಾರೆ. ಮ್ಯಾನೇಜ್ ಮಾಡೋಣ. ಹಲೋ, ಏನ್ ಅಂಕಲ್ ಇವಾಗ ನೆನ್ಪಾದ್ವಾ ನಾವ್ ನಿಮ್ಗೆ? ನಿಮ್ಗೆ ಫೋನ್ ಮಾಡಿ ಯಾಕೆ ಡಿಸ್ಟರ್ಬ್ ಮಾಡ್ಬೇಕು ಅಂತ ಮಾಡಿರ್ಲಿಲ್ಲ ಅಷ್ಟೇ. ಮತ್ತೆ ಎಲ್ರು ಹೇಗಿದ್ದೀರಾ? ರಿಸಲ್ಟ್ ಹೇಗಿದೆ? ರೆಸಾರ್ಟ್ ಅಂತೂ ಸಖತ್ತಾಗಿದೆ ಅಂಕಲ್. ಎಲ್ರು ಸಖತ್ ಎಂಜಾಯ್ ಮಾಡ್ತಾ ಇದೀವಿ ಅಂಕಲ್. ಅದ್ರಲ್ಲೂ ಈ ಸಮುದ್ರದ ಪಕ್ಕದಲ್ಲಿರೋ ರೆಸಾರ್ಟ್ ನೋಡಿ ಎಲ್ರು ಫುಲ್ ಫಿದಾಗೋಗಿದ್ದಾರೆ. ಸಮುದ್ರ ಬಿಟ್ಟು ಯಾರು ರೂಮ್ಗೆ ಹೋಗ್ತಾನೆ ಇಲ್ಲ. ಅಯ್ಯೋ, ಅದ್ರಲ್ಲೂ ನಿನ್ನೆ ರಾತ್ರಿ ಫೈರ್ ಕ್ಯಾಂಪ್ ಮಾಡಿದ್ವಿ, ಸಖತ್ತಾಗಿತ್ತು. ಹಾಗಾದ್ರೆ ರಿಸಲ್ಟ್ ಖುಷಿ ಆಯ್ತು ಅನ್ನು? ಅಂದ್ರೆ ಅವ್ರಿಬ್ರನ್ನ ರೆಸಾರ್ಟ್ ಕಳ್ಸಿದಾರಾ? ನಾನು ಈ ಮನೇಲಿದ್ರು ನನ್ಗೆ ಈ ವಿಷಯನೇ ಗೊತ್ತಾಗ್ಲಿಲ್ವಲ್ಲ. ಅದ್ ಸರಿ, ಸಾರಕ್ ಹೇಗಿದ್ದಾನೆ? ಖುಷಿಯಾಗಿದ್ದಾನೆ ತಾನೆ? ಸಖತ್ ಖುಷಿಯಾಗಿದ್ದಾನೆ ಅಂಕಲ್. ನೀವೇನಾದ್ರೂ ಅವ್ನ ಖುಷಿನ ನೋಡ್ಬಿಟ್ಟಿದ್ರೆ ಇನ್ನೂ ಖುಷಿ ಆಗ್ಬಿಡ್ತಿದ್ರಿ. ಇರ್ಲಿ ಬಿಡೋ, ಅವ್ನು ಖುಷಿಯಾಗಿದ್ದಾನೆ ಅಂತ ಕೇಳೇ ನನಗೆ ಖುಷಿ ಆಗ್ತಿದೆ. ಅಂದಾಗೆ ಮಯೂರಿ ಹೇಗಿದ್ದಾಳೆ? ಮಯೂರಿ ಸಿಸ್ಟರ್ ಖುಷಿಯಾಗಿದ್ದಾರೆ ಅಂಕಲ್. ಅವರಿಬ್ರು ಇವಾಗ ಬೋಟಿಂಗ್ ಹೋಗೋದಕ್ಕೆ ರೆಡಿ ಆಗ್ತಾ ಇದಾರೆ. ಅವ್ರನ್ನ ಇಲ್ಲಿ ಕಳಿಸಿ ನೀವ್ ಒಳ್ಳೆ ಕೆಲಸ ಮಾಡಿದ್ರಿ. ಅವರಿಬ್ರು ಒಟ್ಟಿಗೆ ಖುಷಿಯಾಗಿರ್ಲಿ, ನನ್ನ ಆಸೆನೂ ನೆರವೇರ್ಲಿ ಅಂತ ತಾನೆ ಅಷ್ಟು ದೂರಕ್ಕೆ ರೆಸಾರ್ಟ್ ಕಳಿಸಿದ್ದು. ಒಟ್ಟಿನಲ್ಲಿ ನಾನು ಮಾಡಿದ ಕೆಲಸ ಸಾರ್ಥಕ ಆದ್ರೆ ಸಾಕು. ಖಂಡಿತ ಆಗತ್ತೆ ಅಂಕಲ್. ಅದ್ರಲ್ಲೂ ಈ ಕುಂದಾಪುರದ ಊಟ ಇದೆಯಲ್ಲ, ಸೂಪರ್ ಆಗಿದೆ. ಸಮುದ್ರ ನೋಡ್ಕೊಂಡು ತಿಂತಾ ಇದ್ರೆ ತಿಂದಿದೆ ಗೊತ್ತಾಗಲ್ಲ. ಒಟ್ನಲ್ಲಿ ಅವರಿಬ್ರು ಖುಷಿಗೆ ಕಡಿವಾಣ ಹಾಕೋರೇ ಇಲ್ಲ. ಅದಕ್ಕೆ ಅಲ್ವೇನೋ ಅಷ್ಟು ದೂರದ ಕುಂದಾಪುರದ ರೆಸಾರ್ಟ್ಗೆ ಅವ್ರನ್ನ ಕಳಿಸಿದ್ದು. ಬೆಂಗಳೂರಲ್ಲೋ ಇನ್ನೆಲ್ಲೋ ಆಗಿದ್ದಿದ್ರೆ ಮನೆಯವ್ರಿಗೆ ಗೊತ್ತಾಗಿ ಬಂದು ಆ ಸಂತೋಷನ ಹಾಳು ಮಾಡ್ಬಿಟ್ಟಿರೋರು. ಅದಕ್ಕೆ ತುಂಬಾ ಯೋಚನೆ ಮಾಡಿ ಬೀಚ್ ಸೈಡ್ ಇರೋ ರೆಸಾರ್ಟ್ನೇ ಸೆಲೆಕ್ಟ್ ಮಾಡಿದ್ದು. ಓ, ಇವ್ರು ಕುಂದಾಪುರಕ್ಕೆ ಹೋಗಿದಾರಾ? ಆದ್ರೆ ಮನೆಯವ್ರ ಹತ್ರ ಹೇಳಲೇ ಇಲ್ವಲ್ಲ. ಈಗೇನಾದ್ರೂ ನಾನು ಹೋಗಿ ರಾಜೇಶ್ವರಿ ಅಮ್ಮವ್ರ ಹತ್ರ ಹೇಳಿದ್ರೆ ಮನೇಲಿ ದೊಡ್ಡ ರಂಪಾಟನೇ ಆಗುತ್ತೆ. ಹೋಗಿ ಹೇಳ್ಬಿಡ್ಲಾ? ಬೇಡ 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 ಬೇಡ, ಮೊದಲು ಹಮಿತಾ ಮೇಡಮ್ಗೆ ಹೇಳಿ ಅವ್ರೇನ್ ಹೇಳ್ತಾರೋ ಹಾಗೆ ಮಾಡ್ತೀನಿ. ಸರಿ ದೀಪಕ್, ಇನ್ನು ನಾನು ನಿಮ್ಗೆ ತೊಂದರೆ ಕೊಡೋದಿಲ್ಲ. ಎಂಜಾಯ್ ಮಾಡಿ, ಆಮೇಲೆ ಹುಷಾರಾಗಿರಿ. ಯೋಚನೆ ಮಾಡ್ಬೇಡಿ ಅಂಕಲ್, ನಾವಿಬ್ರು ಅವರಿಬ್ರನ್ನ ಹೇಗ್ ಸೇಫ್ ಆಗಿ ಕರ್ಕೊಂಡ್ ಬಂದ್ವೋ ಹಾಗೆ ಸೇಫ್ ಆಗಿ ಕರ್ಕೊಂಡ್ ಬಂದು ನಿಮ್ಗೆ ಒಪ್ಪಿಸ್ತೀವಿ. ಥ್ಯಾಂಕ್ ಯು ಪಾ. ಸರಿ ಅಂಕಲ್, ಬಾಯ್. ಫೋನ್ ಇಡ್ತೀನಿ ನಾನು. ಎಲ್ಲಿ ಹೋದ್ರಿ ಇವರು? ಹೇಳ್ ರೇಣುಕಾ, ಏನ್ ಸಮಾಚಾರ? ಅಲ್ಲೆಲ್ಲ ನಾನು ಅನ್ಕೊಂಡಾಗೆ ನಡೀತಾ ಇದೆ ತಾನೆ? ಇಲ್ಲ ಮೇಡಮ್, ಇಲ್ಲೆಲ್ಲಾನು ಉಲ್ಟಾ ಆಗ್ತಿದೆ. ಏನ್ ಹೇಳ್ತಿದ್ಯಾ ನೀನು? ಹೌದು ಮೇಡಮ್, ನಿನ್ನೆಯಿಂದ ತಾರಕ್ ಸರು, ಮಯೂರಿ, ದೊಡ್ಡೇಶ್ಮನ್ರು ಯಾರೂ ಕಾಣಿಸ್ತಾ ಇರ್ಲಿಲ್ಲ. ಎಲ್ಲೋಗಿದ್ದಾರೆ ಅಂತಾನೂ ಗೊತ್ತಿರ್ಲಿಲ್ಲ. ಬೆಳಗ್ಗೆ ದೊಡ್ಡೇಶ್ಮನ್ರು ಮನೆಗೆ ಬಂದ್ರು. ಆಗ್ಲೂ ಮನೆಯವ್ರ ಹತ್ರ ಅವರಿಬ್ರನ್ನ ಎಲ್ಲೋ ಹೊರಗಡೆ ಕಳ್ಸಿದೀನಿ ಅಂತ ಹೇಳಿದ್ರು. ಆಮೇಲೆ ಯಾರತ್ರನೂ ಫೋನಲ್ಲಿ ಮಾತಾಡ್ತಾ ಇದ್ರು. ಅವರಿಬ್ರನ್ನ ಕುಂದಾಪುರ್ ರೆಸಾರ್ಟ್ ಬೀಚಿಗೆ ಕಳ್ಸಿದೀನಿ ಅಂತ ಹೇಳ್ತಾ ಇದ್ರು. ಅದನ್ನ ನಾನು ಕೇಳಿಸ್ಕೊಂಡೆ.
ಅದಕ್ಕೆ ನಾನು ನಿಮಗೆ ಫೋನ್ ಮಾಡಿದೆ. ಈಗ ಈ ವಿಷಯನ ರಾಜೇಶ್ವರಿ ಅಮ್ಮವ್ರಿಗೆ ಹೇಳ ಮೇಡಮ್. ಹೇಳಿದ್ರೆ ಮನೇಲಿ ದೊಡ್ಡ ರಾಮಾಯಣನೇ ನಡೆಯುತ್ತೆ. ನಿನ್ಗೇನ್ ತಲೆ ಕೆಟ್ಟಿದ್ಯಾ?